ಪ್ರಥಮ ಪಿಯುಸಿ ಕನ್ನಡ ಪದ್ಯಪಾಕ 4 ಹಲುಬಿದಳು ಕಲ್ಮರ ಕರಗುವಂತೆ ಪ್ರಶ್ನೋತ್ತರಗಳು. ಕವಿ ಪರಿಚಯ. ಲಕ್ಷ್ಮೀಶ. ಲಕ್ಷ್ಮೀಶ ಇವರ ಕಾಲ 1550 ಆಗಿದೆ. ಇವರ ಜನ್ಮಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಎಂದು ಹೇಳಲಾಗುತ್ತಿದೆಯಾದರೂ ವಿದ್ವಾಂಸರಲ್ಲಿ ಇವರ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇವರ ಸಾಹಿತ್ಯ ಸೇವೆಯನ್ನು ಗುರುತಿಸಿ ಇವರಿಗೆ ಕರ್ನಾಟಕ ಕವಿಚ್ಯುತ ವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳನ್ನು ನೀಡಲಾಗಿದೆ. ವಾರ್ಷಿಕ ಷಟ್ಪದಿಯು ಇವರ ಕಾವ್ಯದ ಮುಖ್ಯ ಛಂದಸ್ಸಾಗಿದೆ. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಆಹಾ ಎಂದಡಿಗಡಿಗೆ ತಲೆಗೊಡಹು ಬಂದಿರಳ್. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸೀತೆಯನ್ನು ಕಾಡಿಗೆ ಬಿಡಲು ಲಕ್ಷ್ಮಣ ಹೊರಟ ಸಂದರ್ಭವನ್ನು ಕವಿ ವರ್ಣಿಸುತ್ತಿರುವ ಸಂದರ್ಭ ಇದಾಗಿದೆ. ವಿವರಣೆ ರಾಮ್ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಬಿಡಲು ಸಜ್ಜಾಗುತ್ತಾನೆ ಮತ್ತು ಸೀತೆಯನ್ನು ರಥದಲ್ಲಿ ಕೂರಿಸಿಕೊಂಡು ಹೊರಡುತ್ತಾನೆ. ರಥದ ಮೇಲಿನ ಪತಾಕೆಯು ಅಯೋಧ್ಯೆಯ ಶ್ರೀರಾಮನು ತನ್ನ ಪತ್ನಿಯನ್ನು ಬಿಟ್ಟನು ಎಂದು ಹೆಜ್ಜೆ ಹೆಜ್ಜೆಗೂ ತಲೆ ತೂಗುತ್ತಿರುವಂತೆ ಕಾಣುತ್ತಿತ್ತೆಂದು ಕವಿ ವರ್ಣಿಸಿದ್ದಾರೆ. ಸ್ವಾರಸ್ಯ ರಥದ ಧ್ವಜವು ಗಾಳಿಗೆ ಅಲ್ಲಾಡುವುದು ಕೇವಲ ಚಲನೆ ಇಲ್ಲ, ಬದಲಾಗಿ ರಾಮನು ಸೀತೆಯನ್ನು ತೊರೆದ ಘೋರ ಪಾತಕಕ್ಕೆ ಈ ರಥದ ಪತಾಕೆಯು ತಲೆದೂಗಿ ಪಶ್ಚಾತ್ತಾಪ ಪಡುತ್ತಿದೆ ಎಂಬ ಕವಿಯ ಕಲ್ಪನೆ ಇಲ್ಲಿ ಧ್ವನಿಪೂರ್ಣ ಸ್ವಾರಸ್ಯವಾಗಿದೆ. ವಾಕ್ಯ 2 ಇಲ್ಲಿಗೆ ಕೈ ತಂದೆ ತಂದೆ ಸೌಮಿತ್ರಿ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸೀತೆಯನ್ನು ಲಕ್ಷ್ಮಣ ಭಯಂಕರವಾದ ಕಾಡಿಗೆ ಕರೆದುಕೊಂಡು ಬಂದಾಗ ಗಾಬರಿಯಾದ ಸೀತೆ ಲಕ್ಷ್ಮಣನನ್ನು ಪ್ರಶ್ನಿಸಿದ ಸಂದರ್ಭ ಇದಾಗಿದೆ. ವಿವರಣೆ ವನವಾಸದ ಸಮಯದಲ್ಲಿ ಪರಿಚಿತವಾಗಿದ್ದ ಋಷಿ ಮುನಿಗಳ ವನ ಪ್ರದೇಶಗಳಲ್ಲಿ ಹಾಪಿಸಿನ ಸಮರ್ಪಣೆಯಿಂದ ಕೆಂಪಾದ ಹೊಗೆಯಿಂದ ಕೂಡಿದ್ದ ಮಂಗಳಮಯ ಯಜ್ಞ ಪ್ರದೇಶಗಳಲ್ಲಿ ಪರಿಚಿತವಾಗಿದ್ದ ವೇದ ಶಾಸ್ತ್ರಗಳ ಘೋಷಗಳು ಕೇಳಬೇಕಾಗಿದ್ದ ಸ್ಥಳಕ್ಕೆ ಕರೆದೊಯ್ಯದೆ ದಾರುಣವಾದ ದಟ್ಟಾಡವಿಗೆ ತನ್ನನ್ನು ಏಕೆ ಕರೆತಂದೆ ಎಂದು ಲಕ್ಷ್ಮಣನಲ್ಲಿ ಸೀತೆ ಕೇಳುತ್ತಾಳೆ. ಸ್ವಾರಸ್ಯ ಪವಿತ್ರ ಆಶ್ರಮಗಳ ಬದಲು ಘೋರ ಅರಣ್ಯಕ್ಕೆ ಬಂದಾಗ ಸೀತೆಯ ಮನದಲ್ಲಾದ ಆಘಾತ ಹಾಗೂ ತನ್ನೊಡನೆ ಬಂದ ಲಕ್ಷ್ಮಣನ ಕುರಿತಾದ ಮುಗ್ಧ ಹಾಗೂ ಆಶ್ಚರ್ಯಭರಿತ ಪ್ರಶ್ನೆಯು ಆಕೆಯ ಅಸಹಾಯಕತೆಯನ್ನು ತೀವ್ರವಾಗಿ ಧ್ವನಿಸುತ್ತದೆ. ವಾಕ್ಯ 3 ಮೆಲ್ಲನೆ ವಿಪಿನ ಕೊಡಗೊಂಡು ಬಂದೆಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಅಣ್ಣನ ಆಜ್ಞೆ ಮೀರಲಾಗದೆ ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಬಂದಿರುವುದಾಗಿ ಲಕ್ಷ್ಮಣ ಸೀತೆಗೆ ತಿಳಿಸುವ ಸಂದರ್ಭ ಇದಾಗಿದೆ. ವಿವರಣೆ ತನ್ನ ಘೋರವಾದ ಅರಣ್ಯಕ್ಕೆ ಕರೆತಂದುದೇಕೆ ಎಂದು ಸೀತೆ ಪರಿಪರಿಯಾಗಿ ಕೇಳಿದಾಗ ಲಕ್ಷ್ಮಣನು ದೇವಿ ಇನ್ನು ನಿನಗೆ ಹೇಳದೆಯೂ ಇರಲಾಗದು. ನಿನ್ನ ಮೇಲೆ ಅಪವಾದ ಬಂದಿರುವುದರಿಂದ ಅದನ್ನು ತಾಳಲಾರದೆ ನಿನ್ನನ್ನು ಅಡವಿಯಲ್ಲಿ ಬಿಟ್ಟು ಬಾ ಎಂದು ನನ್ನಣ್ಣನು ನನಗೆ ಆಜ್ಞಾಪಿಸಿದನು. ಅವನ ಆಜ್ಞೆ ಮೀರಲಾಗದೆ ನಿನ್ನನ್ನು ಮೆಲ್ಲನೆ ಈ ಅರಣ್ಯಕ್ಕೆ ಕರೆದುಕೊಂಡು ಬಂದೆನು. ಇನ್ನು ನೀನು ನಿನಗಿಷ್ಟವಾದ ಕಡೆಗೆ ಹೋಗಬಹುದು ಎಂದು ವಿನಂತಿಸುತ್ತಾನೆ. ಸ್ವಾರಸ್ಯ ಅಣ್ಣನ ಆಜ್ಞೆಯನ್ನು ಮೀರಲಾರದೆ ತನ್ನ ಅತ್ತಿಗೆಯಾದ ಸೀತೆಯನ್ನು ಕಾಡಿನಲ್ಲಿ ಬಿಡಬೇಕಾದ ಧರ್ಮ ಸಂಕಟಕ್ಕೆ ಸಿಲುಕಿ ಲಕ್ಷ್ಮಣನು ಪಡುತ್ತಿರುವ ಆಂತರಿಕ ಸಂಕಟ ಮತ್ತು ಕರ್ತವ್ಯದ ಅನಿವಾರ್ಯತೆಯನ್ನು ಈ ಮಾತುಗಳು ವ್ಯಕ್ತಪಡಿಸುತ್ತವೆ. ವಾಕ್ಯ 4 ರಾಮನ ಸೇವೆ ಸಂದುದೆ ತನಗೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಸೀತೆ ಮೂರ್ಛೆ ಹೋದ ಸಂದರ್ಭದಲ್ಲಿ ರಾಮನನ್ನು ನೆನೆದು ಲಕ್ಷ್ಮಣ ಹೇಳಿದ ಮಾತು ಇದಾಗಿದೆ. ವಿವರಣೆ ಕಾಡಿನಲ್ಲಿ ಲಕ್ಷ್ಮಣನು ರಾಮನ ಆಜ್ಞೆಯನ್ನು ಸೀತೆಗೆ ತಿಳಿಸುತ್ತಿದ್ದಂತೆ ಫಲಭರಿತ ಬಾಳೆ ಗಿಡ ಧರೆಗುರುಳಿ ಬೀಳುವಂತೆ ಪ್ರಜ್ಞಾ ಶೂನ್ಯಳಾಗಿ ಸೀತೆ ಬೀಳುತ್ತಾಳೆ. ಲಕ್ಷ್ಮಣನು ಬಡುಕುತ್ತಾ ನೀರಿನಿಂದ ಶೈತ್ಯೋಪಚಾರ ಮಾಡಿ ಮರದ ಎಲೆಯ ಕೊಡೆಯಂತೆ ಹಿಡಿದು ತನ್ನ ವಸ್ತ್ರದಿಂದ ಗಾಳಿ ಬೀಸುತ್ತಾ ಸೀತೆ ಎಚ್ಚರಾಗದೆ ಇದ್ದರೆ ತನಗಿದ್ದ ಶ್ರೀರಾಮನಿಗೆ ಇಂಥ ಸೇವೆ ಸಲ್ಲುತ್ತದೆಯೇ, ನಾನು ಮರಳಿ ಅರಮನೆಗೆ ಹೋಗಬಹುದೇ ಎಂದು
ರಾಮನನ್ನು ನೆನೆದು ದುಃಖಿಸುತ್ತಾನೆ. ಸ್ವಾರಸ್ಯ ಸೀತೆ ಮೂರ್ಛೆ ಹೋದಾಗ ಲಕ್ಷ್ಮಣನು ಮರುಗುವ ಪರಿ ಆತನ ಅಣ್ಣನ ಮೇಲಿನ ಭಕ್ತಿ ಹಾಗೂ ಕರ್ತವ್ಯ ಪ್ರಜ್ಞೆಯ ನಡುವಿನ ತಲ್ಲಣವನ್ನು ಸ್ಪಷ್ಟಪಡಿಸುತ್ತದೆ. ವಾಕ್ಯ 5 ಹರಧನುವನ್ನುಡಿದೆನ್ನ ಮದುವೆಯಾದಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲಕ್ಷ್ಮಣ ಮಾತು ಕೇಳಿ ಮೂರ್ಛೆ ತಪ್ಪಿದ ಸೀತೆ ಎಚ್ಚರಾಗಿ ತನ್ನ ಇಂದಿನ ದಿನವನ್ನು ನೆನೆದು ದುಃಖಿಸುವ ಸಂದರ್ಭ ಇದಾಗಿದೆ. ವಿವರಣೆ ರಾಮನ ಆಜ್ಞೆಯಂತೆ ಲಕ್ಷ್ಮಣನು ತನ್ನನ್ನು ಕಾಡಿಗೆ ಕರೆತಂದನೆಂದು ತಿಳಿದ ಸೀತೆ ಪರಿಪರಿಯಾಗಿ ಶೋಕಿಸುತ್ತಾಳೆ. ಹಿಂದೆ ವಿಶ್ವಾಮಿತ್ರೊಡನೆ ವಿತಳಿಕೆ ಬಂದ ರಾಮನು ಶಿವಧನುಷನ್ನು ಮುರಿದು ತನ್ನನ್ನು ಮದುವೆಯಾದನು. ಅಂದಿನಿಂದ ಅತಿಯಾಗಿ ಪ್ರೀತಿಸಿದ ರಾಮನು ತನ್ನನ್ನು ಅಗಲಿದಾಗ ಕಡು ನೊಂದನು. ತನಗಾಗಿ ಎಷ್ಟೆಲ್ಲ ಕಷ್ಟಪಟ್ಟನು, ಸುಖವನ್ನು ಹೊಂದಲಿಲ್ಲ ಎಂದು ನೆನೆದು ನೊಂದಿಕೊಳ್ಳುತ್ತಾಳೆ. ಸ್ವಾರಸ್ಯ ಹಿಂದೆ ಶಿವಧನುಷನ್ನು ಮುರಿದು ತನ್ನನ್ನು ಮದುವೆಯಾದ ಸ್ವಾಮಿ ಇಂದು ಹೀಗೆ ದೂರವಾಗಲು ಕಾರಣವೇನು ಎಂದು ಸೀತೆ ತನ್ನ ಗತಕಾಲದ ಮಧುರ ಸ್ಮೃತಿಗಳನ್ನು ನೆನೆದು ಇಂದಿನ ದುಸ್ಥಿತಿಗೆ ಮರುಗುವ ಮನಸ್ಥಿತಿ ಇಲ್ಲಿ ಅತ್ಯಂತ ಕರುಣಾಜನಕವಾಗಿ ಮೂಡಿಬಂದಿದೆ. ವಾಕ್ಯ 6 ಲೋಕದರ ಸೈ ಗೈ ದೋದಂ ತನ್ನ ಕಿಂಕರರ್ ಬೇಕು ಬೇಡೆಂದು ಬೇಳರೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲಕ್ಷ್ಮಣ ಮಾತು ಕೇಳಿ ಮೂರ್ಛೆ ತಪ್ಪಿದ ಸೀತೆ ಎಚ್ಚರಾಗಿ ಲಕ್ಷ್ಮಣನನ್ನು ಪ್ರಶ್ನಿಸುವ ಸಂದರ್ಭ ಇದಾಗಿದೆ. ವಿವರಣೆ ರಾಮ ಆಜ್ಞೆ ಲಕ್ಷ್ಮಣನು ತುಂಬಿದ ಗರ್ಭಿಣಿಯಾದ ಸೀತೆಯನ್ನು ಕಾಡಿಗೆ ತಂದು ಬಿಡುತ್ತಾನೆ. ಆಘಾತ ದುಃಖ ಸಂಕಟದಿಂದ ಮೂರ್ಛೆಯಿಂದೆದ್ದ ಸೀತೆ ಲಕ್ಷ್ಮಣನಿಗೆ ಲಕ್ಷ್ಮಣ ನೀನು ಇಲ್ಲಿ ಇರಬೇಡ, ಹೊರಟು ಹೋಗು. ರಾಮನು ಅಲ್ಲಿ ಕೋಪಿಸಿಕೊಂಡಿದ್ದಾನೆ, ಆತ ಏಕಾಂಗಿಯಾಗಿದ್ದಾನೆ. ತನಗಾದರೂ ಇಲ್ಲಿ ಕಾಡಿನ ಪ್ರಾಣಿ ಜಂತುಗಳ ಜೊತೆ ಇದೆ. ಲೋಕದಲ್ಲಿ ರಾಜನು ಏನೇ ಮಾಡಿದರೂ ಅವನ ಸೇವಕರು ಹಾಗೆ ಮಾಡಬಹುದು ಎಂದು ಪ್ರಶ್ನಿಸುತ್ತಾಳೆ. ಸ್ವಾರಸ್ಯ ರಾಜನ ತೀರ್ಪನ್ನು ಅಥವಾ ಅಣತಿಯನ್ನು ಸೇವಕರು ಪ್ರಶ್ನಿಸಲು ಸಾಧ್ಯವಿಲ್ಲ ಎಂಬ ರಾಜನೀತಿಯ ಸತ್ಯವನ್ನು ಸೀತೆ ಇಲ್ಲಿ ಒತ್ತಿ ಹೇಳುತ್ತಾ ತನ್ನ ದೈವಿಕ ನಿರಾಶ್ರತೆಯನ್ನು ಬಹಳ ಗಂಭೀರವಾಗಿ ಪ್ರಶ್ನಿಸುತ್ತಾಳೆ. ವಾಕ್ಯ 7 ಸಹಿಸಿಕೊಂಬುದು ತನ್ನ ಮಾತೆಯಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಕಾಡಿನಿಂದ ಅರಮನೆಗೆ ಹೊರಟಿರುವ ಲಕ್ಷ್ಮಣನು ತನ್ನ ತಾಯಿಯ ಸಮಳಾದ ಸೀತೆಯನ್ನು ಕಾಪಾಡುವಂತೆ ಪ್ರಕೃತಿಯಲ್ಲಿ ಬೇಡಿಕೊಂಡ ಸಂದರ್ಭ. ವಿವರಣೆ ಕಾಡಿನಲ್ಲಿ ಸೀತೆಯನ್ನು ಬಿಟ್ಟು ಹೋಗಲಾಗದೆ ಲಕ್ಷ್ಮಣನು ದುಃಖಿಸುತ್ತಾನೆ. ಬೇರೆ ದಾರಿ ಕಾಣದೆ ಆತ ಎಲೆ ವನ ಪ್ರದೇಶಗಳೇ, ಮರ ಗಿಡ ಪ್ರಾಣಿ ಪಕ್ಷಿ ಕೀಟಗಳೇ, ಹುಲ್ಲು ಪೊದೆ ಬಳ್ಳಿಗಳೇ, ಪಂಚಭೂತಗಳೇ, ದಿಕ್ಕುಗಳೇ, ದೇವತೆಗಳೇ, ಜಗಜ್ಜನನಿಯಾದ ಗಂಗೆಯೇ, ನೆಲ ತಾಯಿಯಾದ ಭೂದೇವಿಯೇ, ನನ್ನ ತಾಯಿಯ ಸಮಾನಳಾದ ಸೀತೆಯನ್ನು ನೀವೇ ಸಹಿಸಿಕೊಳ್ಳಿ, ಕಾಪಾಡಿ ಎಂದು ಪ್ರಕೃತಿಯಲ್ಲಿ ಕೈಯೆತ್ತಿ ಬೇಡಿಕೊಳ್ಳುತ್ತಾನೆ. ಸ್ವಾರಸ್ಯ ಹೊರಟ ಮೇಲೆ ಅನಾಥೆಯಾಗಿರುವ ಸೀತೆಯನ್ನು ಕಾಯಲು ಯಾರೂ ಇಲ್ಲದೆ ಕಡೆಗೆ ಪ್ರಕೃತಿಯೇ ಆಕೆಗೆ ತಾಯಿಯಾಗಲಿ ಎಂದು ಲಕ್ಷ್ಮಣನು ವನ ರಾಶಿಗಳಲ್ಲಿ ಮತ್ತು ದೇವತೆಗಳಲ್ಲಿ ಕೈಮುಗಿದು ಬೇಡುವ ಕರುಣಾಜನಕ ದೃಶ್ಯ ಇಲ್ಲಿ ಮನ ಕಲುಕುವಂತಿದೆ. ವಾಕ್ಯ 8 ಜಗತ್ತೊಳುತ್ತಮರ ಹಾನಿಯಂ ಕಂಡು ಸಹಿಸುವರುಂಟೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲಕ್ಷ್ಮಣ ತೆರಳಿದ ನಂತರ ಸೀತೆಯು ದುಃಖಿಸುತ್ತಿರಲು ಕಾಡಿನ ಜೀವಿಗಳು ಆಕೆಯ ದುಃಖದಲ್ಲಿ ಭಾಗಿಯಾದುದನ್ನು ಕವಿ ವರ್ಣಿಸಿದ ಸಂದರ್ಭ. ವಿವರಣೆ ರಾಮನ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೊರಡುತ್ತಾನೆ. ಆ ಸಮಯದಲ್ಲಿ ಕಾಡಿನ ಮೃಗ ಪಕ್ಷಿ ಹಾಗೂ ಕಾಡು ಜಂತುಗಳು ಸೀತೆಯನ್ನು ಸಂತೈಸುವಂತೆ ಸುತ್ತುವರೆದು ನಿಲ್ಲುತ್ತವೆ. ತಮ್ಮಲ್ಲಿನ ಪರಸ್ಪರ ವೈರತ್ವವನ್ನು ಮರೆತು ಕಣ್ಣೀರು ಸುರಿಸುತ್ತವೆ. ಹುಲ್ಲು ಮೇವುಗಳನ್ನು ತಿನ್ನುವುದನ್ನು ಮರೆತು ಬಿಡುತ್ತವೆ. ಮರ ಗಿಡ ಬಳ್ಳಿಗಳು ಬಾಡುತ್ತವೆ, ಕಲ್ಲುಗಳು ಶೋಕದಿಂದ ಕರಗುತ್ತವೆ. ಲೋಕದಲ್ಲಿ ಉತ್ತಮರಿಗೆ ಉಂಟಾದ ಹಾನಿಯನ್ನು ಯಾರಿಂದ ತಾನೇ ಸಹಿಸಲು ಸಾಧ್ಯ ಎಂದು ಕವಿ ಇಲ್ಲಿ ವಿವರಿಸಿದ್ದಾರೆ. ಸ್ವಾರಸ್ಯ ಸಜ್ಜನರಿಗೆ ಅಥವಾ ಉತ್ತಮರಿಗೆ ಲೋಕದಲ್ಲಿ ಅನ್ಯಾಯವಾದಾಗ ಪ್ರಕೃತಿಯು ಮತ್ತು ಪ್ರಾಣಿ ಪಕ್ಷಿಗಳು ಮೌನವಾಗಿರಲಾರವು.
ಮನುಷ್ಯರಷ್ಟೇ ಅಲ್ಲದೆ ಮೂಕ ಪ್ರಾಣಿಗಳು ಕೂಡ ನೋವಿಗೆ ಸ್ಪಂದಿಸುತ್ತವೆ ಎಂಬ ಕವಿಯ ವಿಶಾಲ ಮಾನವೀಯ ದೃಷ್ಟಿಕೋನ ಇಲ್ಲಿ ವ್ಯಕ್ತವಾಗಿದೆ. ವಾಕ್ಯ 9 ಕಲ್ಲುಬಿದ್ದಳು ಕಲ್ಮರಂ ಕರಗುವಂತೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಹಲುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಲಕ್ಷ್ಮಣ ತೆರಳಿದ ನಂತರ ಸೀತೆಯು ಏಕಾಂಗಿಯಾಗಿ ಕುಳಿತು ದುಃಖಿಸುತ್ತಿರುವುದನ್ನು ಕವಿ ವರ್ಣಿಸಿದ ಸಂದರ್ಭ ಇದಾಗಿದೆ. ವಿವರಣೆ ರಾಮ್ ಆಜ್ಞೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಅರಮನೆಗೆ ಹಿಂತಿರುಗುತ್ತಾನೆ. ಮೂರ್ಛಿತಳಾಗಿ ಬಿದ್ದಿದ್ದ ಆಕೆ ಬಳಿಕ ಎಚ್ಚೆತ್ತು ಚೇತರಿಸಿಕೊಂಡು ತನಗೆ ಮುಂದೆ ದಾರಿ ಯಾವುದೆಂದು ಚಿಂತಿಸುತ್ತಾಳೆ. ಮಿಥಿಲೆಯ ರಾಜ ಜನಕನ ಮಗಳಾಗಿ ಹುಟ್ಟಿ ರಘುವಂಶದ ದಶರಥ ಮಹಾರಾಜನ ಸೊಸೆಯಾಗಿ ಕೊನೆಗೆ ತನಗೆ ಇಂತಹ ದಟ್ಟಡವಿಯಲ್ಲಿ ಬಂದು ಕಣ್ಣೀರು ಹಾಕಿ ದುಃಖಿಸುವಂತಾಯಿತಲ್ಲ ಎಂದು ಕಲ್ಲು ಮತ್ತು ಮರವೇ ಕರಗುವಂತೆ ಕರುಳು ಕರಗಿ ರೋಧಿಸುತ್ತಾಳೆ. ಸ್ವಾರಸ್ಯ ರಾಜಕುಮಾರಿಯಾಗಿ ಮೆರೆದವಳು ಇಂದು ಕಾಡಿನಲ್ಲಿ ಏಕಾಂಗಿಯಾಗಿ ಪಡುವ ಯಾತನೆ ಅಕ್ಷರಶಃ ಕಲ್ಲು ಮರಗಳು ಕರಗಿಸುವಂತಿದೆ. ಸೀತೆಯು ಈ ಶೋಕವು ಕೇವಲ ವ್ಯಕ್ತಿಯ ನೋವಾಗಿರದೆ ಸಮಸ್ತ ಸೃಷ್ಟಿಯ ವೇದನೆಯಾಗಿ ಇಲ್ಲಿ ಧ್ವನಿಸುತ್ತದೆ. ವಾಕ್ಯ 10 ಜನಕನ್ಗೆ ನಾವನ್ಯರಲ್ಲ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ಲಕ್ಷ್ಮೀಶ ಇವರು ಬರೆದ ಜೈಮಿನಿ ಭಾರತ ಎಂಬ ಕಾವ್ಯದಿಂದ ಆಯ್ದು ಪಠ್ಯವಾಗಿ ಇರಿಸಿರುವ ಅಳುಬಿದಳು ಕಲ್ಮರಂ ಕರಗುವಂತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ವಾಲ್ಮೀಕಿ ಮಹರ್ಷಿಗಳು ಅಳುತ್ತಾ ಕುಳಿತಿರುವ ಸೀತೆಯನ್ನು ಸಾಂತ್ವನಗೊಳಿಸಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗುವ ಸಂದರ್ಭ ಇದಾಗಿದೆ. ವಿವರಣೆ ರಾಮನ ಅಪ್ಪಣೆಯಂತೆ ಲಕ್ಷ್ಮಣನು ಸೀತೆಯನ್ನು ಕಾಡಿನಲ್ಲಿ ಏಕಾಂಗಿಯಾಗಿ ಬಿಟ್ಟು ಹೋಗುತ್ತಾನೆ. ದುಃಖ, ಸಂಕಟ ಹಾಗೂ ಆಘಾತದಿಂದ ಸೀತೆ ಬಗೆ ಬಗೆಯಾಗಿ ರೋಧಿಸುತ್ತಾಳೆ. ಅಷ್ಟರೊಳಗೆ ಯಜ್ಞವೊಂದಕ್ಕೆ ದರ್ಬೆಯನ್ನು ಹುಡುಕುತ್ತಾ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯರ ಸಮೇತ ಅಲ್ಲಿಗೆ ಬರುತ್ತಾರೆ. ಅಲ್ಲಿ ಅಳುತ್ತಾ ಕುಳಿತಿದ್ದ ಸೀತೆಯನ್ನು ಕಂಡು ತಾಯೆ, ಅಳುವುದನ್ನು ಬಿಡು, ನೀನು ಮುಂದೆ 2 ಮಕ್ಕಳನ್ನು ಪಡೆಯುತ್ತೀಯೆ. ಯಾವುದೇ ಸಂದೇಹ ಪಡಬೇಡ. ನಾನು ನಿನ್ನ ತಂದೆ ಜನಕ ಮಹಾರಾಜನಿಗೆ ದೂರದವನಲ್ಲ. ನಿನ್ನನ್ನು ನನ್ನ ಸ್ವಂತ ಮಗಳಂತೆ ನೋಡಿಕೊಳ್ಳುತ್ತೇನೆ. ನಮ್ಮ ಆಶ್ರಮಕ್ಕೆ ನಡೆ ಎಂದು ಅಭಯ ನೀಡಿ ಕರೆದೊಯ್ಯುತ್ತಾರೆ. ಸ್ವಾರಸ್ಯ ಅಪರಿಚಿತ ಕಾಡಿನಲ್ಲಿ ಅನಾಥಳಾಗಿ ಅಳುತ್ತಿದ್ದ ಸೀತೆಗೆ ವಾಲ್ಮೀಕಿ ಮಹರ್ಷಿಗಳು ನಾನು ನಿನ್ನ ತಂದೆಗೆ ಅನ್ಯನಲ್ಲ ಎಂದು ಧೈರ್ಯ ತುಂಬುವ ಮೂಲಕ ಕಷ್ಟದಲ್ಲಿರುವವರಿಗೆ ಆಪತ್ ಬಾಂಧವರಾಗಿ ನಿಲ್ಲುವ ದಿವ್ಯ ಚೈತನ್ಯಗಳ ಸ್ವರೂಪವನ್ನು ಎತ್ತಿ ತೋರಿಸುತ್ತದೆ. ಮುಖ್ಯ ಪ್ರಶ್ನೆ 2 ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪರೀಕ್ಷಾ ದೃಷ್ಟಿಯಿಂದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಆಯ್ಕೆಗಳ ಮೂಲಕ ಉತ್ತರವನ್ನು ನೀಡಿದ್ದೇನೆ, ಗಮನಿಸಿ. ಪ್ರಶ್ನೆ 1 ಸೌಮಿತ್ರಿ ಸೀತೆಯನ್ನು ಎಲ್ಲಿಗೆ ಕರೆದುಕೊಂಡು ಹೋದನು? ಆಯ್ಕೆಗಳು ಅಯೋಧ್ಯೆಗೆ, ವನಕ್ಕೆ, ತವರು ಮನೆಗೆ, ಆಶ್ರಮಕ್ಕೆ. ಸರಿಯಾದ ಆಯ್ಕೆ ಆ ವನಕ್ಕೆ. ಒಂದು ವಾಕ್ಯದ ಉತ್ತರ ಸೌಮಿತ್ರಿ ಸೀತೆಯನ್ನು ವನಕ್ಕೆ ಕರೆದುಕೊಂಡು ಹೋದನು. ಪ್ರಶ್ನೆ 2 ರಾಮನ ಆಜ್ಞೆ ಏನು? ಆಯ್ಕೆಗಳು ಸೀತೆಯನ್ನು ತವರು ಮನೆಗೆ ಕಳುಹಿಸುವುದು, ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವುದು, ಸೀತೆಯನ್ನು ಅರಮನೆಗೆ ಕರೆತರುವುದು, ಸೀತೆಯನ್ನು ಋಷ್ಯಾಶ್ರಮದಲ್ಲಿ ಬಿಡುವುದು. ಸರಿಯಾದ ಆಯ್ಕೆ ಆ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವುದು. ಒಂದು ವಾಕ್ಯದ ಉತ್ತರ ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವುದು ರಾಮನ ಆಜ್ಞೆಯಾಗಿತ್ತು. ಪ್ರಶ್ನೆ 3 ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೇಗೆ ಬಿದ್ದಳು? ಆಯ್ಕೆಗಳು ಮಾವಿನ ಮರದಿಂದ ಹಣ್ಣು ಬೀಳುವಂತೆ, ತೆಂಗಿನ ಮರದಿಂದ ಕಾಯಿ ಬೀಳುವಂತೆ, ಗೊನೆ ಬಿದ್ದ ಬಾಳೆ ಗಿಡವೊಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ, ಒಣಗಿದ ಮರ ಮುರಿದು ಬೀಳುವಂತೆ. ಸರಿಯಾದ ಆಯ್ಕೆ ಈ ಗೊನೆ ಬಿದ್ದ ಬಾಳೆ ಗಿಡವೊಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ. ಒಂದು ವಾಕ್ಯದ ಉತ್ತರ ಲಕ್ಷ್ಮಣನ ಮಾತು ಕೇಳಿದ ಸೀತೆ ಗೊನೆ ಬಿಟ್ಟ ಬಾಳೆ ಗಿಡವೊಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ ಭೂಮಿಗೆ ಬಿದ್ದಳು. ಪ್ರಶ್ನೆ 4 ಕಾಡಿನಲ್ಲಿ ತನಗೆ ಯಾರ ನೆರವಿದೆ ಎಂದು ಸೀತೆ ಹೇಳುತ್ತಾಳೆ? ಆಯ್ಕೆಗಳು ಕಾಡಿನ ಜನರು, ಕ್ರೂರ ಮೃಗಗಳು, ಋಷಿ ಮುನಿಗಳು, ರಾಕ್ಷಸರು. ಸರಿಯಾದ ಆಯ್ಕೆ ಆ ಕ್ರೂರ ಮೃಗಗಳು. ಒಂದು ವಾಕ್ಯದ ಉತ್ತರ ಕಾಡಿನಲ್ಲಿ ತನಗೆ ಕ್ರೂರ ಮೃಗಗಳ ನೆರವಿದೆ ಎಂದು ಸೀತೆ ಹೇಳುತ್ತಾಳೆ. ಪ್ರಶ್ನೆ 5 ಸೀತೆ ಯಾರಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ? ಆಯ್ಕೆಗಳು ಲಕ್ಷ್ಮಣನಲ್ಲಿ, ಕರುಣಾಳು ರಾಘವನಲ್ಲಿ, ಭರತನಲ್ಲಿ, ಹನುಮಂತನಲ್ಲಿ. ಸರಿಯಾದ ಆಯ್ಕೆ ಆ ಕರುಣಾಳು ರಾಘವನಲ್ಲಿ. ಒಂದು ವಾಕ್ಯದ ಉತ್ತರ ಸೀತೆ ಕರುಣಾಳು ರಾಘವನಲ್ಲಿ ಯಾವುದೇ ತಪ್ಪಿಲ್ಲವೆಂದು ಹೇಳುತ್ತಾಳೆ. ಪ್ರಶ್ನೆ 6 ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ?
ಆಯ್ಕೆಗಳು: ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ ಎಂದು, ನಿನಗೆ ಮಾರ್ಗದಲ್ಲಿ ಕಷ್ಟಗಳು ಬರಲಿ ಎಂದು, ನಿನಗೆ ಕ್ರೂರ ಮೃಗಗಳು ಸಿಗಲಿ ಎಂದು, ನಿನಗೆ ತೊಂದರೆಗಳು ಎದುರಾಗಲಿ ಎಂದು. ಸರಿಯಾದ ಆಯ್ಕೆ ಆ, ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ ಎಂದು. ಒಂದು ವಾಕ್ಯದ ಉತ್ತರ: ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ ಎಂದು ಸೀತೆ ಲಕ್ಷ್ಮಣನಿಗೆ ಹಾರೈಸಿ ಬೀಳ್ಕೊಡುತ್ತಾಳೆ. ಪ್ರಶ್ನೆ 7: ಭೂದೇವಿಯ ಮಗಳು ಯಾರು? ಆಯ್ಕೆಗಳು: ಊರ್ಮಿಳೆ, ಕೌಶಲ್ಯೆ, ಸೀತೆ, ಸುಮಿತ್ರೆ. ಸರಿಯಾದ ಆಯ್ಕೆ ಈ, ಸೀತೆ. ಒಂದು ವಾಕ್ಯದ ಉತ್ತರ: ಭೂದೇವಿಯ ಮಗಳು ಸೀತೆಯಾಗಿದ್ದಾಳೆ. ಪ್ರಶ್ನೆ 8: ವಾಲ್ಮೀಕಿ ಏನನ್ನು ಹುಡುಕುತ್ತಾ ವನದಲ್ಲಿ ಸೀತೆ ಇದ್ದ ಸ್ಥಳಕ್ಕೆ ಬಂದನು? ಆಯ್ಕೆಗಳು: ದರ್ಬೆಯನ್ನು, ಪ್ರಾಣಿಯನ್ನು, ಯೂಪವನ್ನು, ತುಪ್ಪವನ್ನು. ಸರಿಯಾದ ಆಯ್ಕೆ ಆ, ದರ್ಬೆಯನ್ನು. ಒಂದು ವಾಕ್ಯದ ಉತ್ತರ: ವಾಲ್ಮೀಕಿ ದರ್ಬೆಯನ್ನು ಹುಡುಕುತ್ತಾ ವನದಲ್ಲಿ ಸೀತೆ ಇದ್ದ ಸ್ಥಳಕ್ಕೆ ಬಂದನು. ಪ್ರಶ್ನೆ 9: ರಾವಣಾರಿ ಎಂದರೆ ಯಾರು? ಆಯ್ಕೆಗಳು: ಅಂಗದ, ಲಕ್ಷ್ಮಣ, ರಾಮ, ಸುಗ್ರೀವ. ಸರಿಯಾದ ಆಯ್ಕೆ ಈ, ರಾಮ. ಒಂದು ವಾಕ್ಯದ ಉತ್ತರ: ರಾವಣಾರಿ ಎಂದರೆ ರಾಮ ಎಂದರ್ಥವಾಗಿದೆ. ಪ್ರಶ್ನೆ 10: ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ಯಾರು? ಆಯ್ಕೆಗಳು: ವಸಿಷ್ಠ ಮುನಿಗಳು, ವಿಶ್ವಾಮಿತ್ರ ಮುನಿಗಳು, ವಾಲ್ಮೀಕಿ ಮುನಿಗಳು, ಕೌಶಿಕ ಮುನಿಗಳು. ಸರಿಯಾದ ಆಯ್ಕೆ ಈ, ವಾಲ್ಮೀಕಿ ಮುನಿಗಳು. ಒಂದು ವಾಕ್ಯದಲ್ಲಿ ಉತ್ತರ: ಸೀತೆಯನ್ನು ಆಶ್ರಮಕ್ಕೆ ಕರೆತಂದವರು ವಾಲ್ಮೀಕಿ ಮುನಿಗಳಾಗಿದ್ದಾರೆ. ಮುಖ್ಯ ಪ್ರಶ್ನೆ 3: 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಸೀತೆ ಪ್ರವೇಶಿಸಿದ ಕಾಡು ಹೇಗಿತ್ತು? ಉತ್ತರ: ಸೀತೆ ಪ್ರವೇಶಿಸಿದ ಕಾಡು ಬಳ್ಳಿಗಳ ಸಮೂಹದಿಂದ, ಎಕ್ಕದ ಗಿಡಗಳಿಂದ, ನವಿಲುಗಳಿಂದ, ಚಿರತೆಗಳಿಂದ, ಸಿಂಹ ಮತ್ತು ನರಿಗಳಿಂದ, ದರ್ಬೆಗಳಿಂದ, ಹುಲಿಗಳಿಂದ ಹಾಗೂ ಕರಡಿಗಳ ಸಮೂಹದಿಂದ ಕೂಡಿ ಹಗಲಿನಲ್ಲೂ ಸಹ ಅತ್ಯಂತ ಭಯಂಕರವಾಗಿ ಕಾಣುತ್ತಿತ್ತು. ಪ್ರಶ್ನೆ 2: ಲಕ್ಷ್ಮಣ ದುಃಖಿತನಾಗಲು ಕಾರಣವೇನು? ಉತ್ತರ: ಲಕ್ಷ್ಮಣನಿಗೆ ಶ್ರೀರಾಮನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ನೀಡಿರುವ ಆಜ್ಞೆಯನ್ನು ತಿಳಿಸುವುದು ಹೇಗೆ ಎಂಬ ಚಿಂತೆ ಒಂದು ಕಡೆಯಾದರೆ, ಅರಮನೆಯಲ್ಲಿ ಮಹಾರಾಣಿಯಂತೆ ಸುಖವಾಗಿರಬೇಕಾದ ಸುಕೋಮಲೆ ಸೀತೆಯನ್ನು ಈ ದಟ್ಟಾರಣ್ಯದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಬೇಕಲ್ಲ ಎಂಬ ನೋವು ಮತ್ತೊಂದು ಕಡೆ ಇತ್ತು. ಹಾಗೆಯೇ ತಾನು ಸೀತೆಯ ಜೊತೆ ಕಾಡಿನಲ್ಲಿ ಉಳಿದುಕೊಂಡರೆ ರಾಮನು ತನ್ನನ್ನು ಕುರಿತು ಏನು ಭಾವಿಸುತ್ತಾನೋ ಎಂಬ ಆತಂಕವು ಅವನ ದುಃಖಕ್ಕೆ ಕಾರಣವಾಗಿತ್ತು. ಪ್ರಶ್ನೆ 3: ಮೂರ್ಛಿತಳಾದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ: ಮೂರ್ಛೆಗೊಂಡು ಬಿದ್ದ ಸೀತೆಯನ್ನು ಕಂಡು ಮರುಗಿದ ಲಕ್ಷ್ಮಣನು ದೊಡ್ಡದಾದ ಎಲೆಯನ್ನು ಛತ್ರಿಯಂತೆ ಹಿಡಿದು ಆಕೆಗೆ ನೆರಳು ಒದಗಿಸಿದನು. ಬಳಿಕ ನೀರನ್ನು ಪೋಷಿಸಿ ತಾನು ಧರಿಸಿದ್ದ ಮೇಲುಡುಪಿನ ತುದಿಯಿಂದ ಗಾಳಿ ಬೀಸುತ್ತಾ ಸೀತೆಗೆ ಶೈತ್ಯೋಪಚಾರ ಮಾಡಿ ಉಪಚರಿಸಿದನು. ಪ್ರಶ್ನೆ 4: ಸೀತೆಯು ಸೌಮಿತ್ರಿಯನ್ನು ಹಿಂತಿರುಗಿ ಹೋಗಲೆಂದು ಏಕೆ ಹೇಳಿದಳು? ಉತ್ತರ: ಕಾಡಿನಲ್ಲಿ ನೀನು ಹೆಚ್ಚು ತಡ ಮಾಡಿದರೆ ಅಯೋಧ್ಯೆಯಲ್ಲಿ ಶ್ರೀರಾಮನು ನಿನ್ನ ಮೇಲೆ ಕೋಪಿಸಿಕೊಳ್ಳಬಹುದು. ಇಲ್ಲಿ ಕಾಡಿನಲ್ಲಿ ನನಗೆ ಸಹಾಯ ಮಾಡಲು ಪ್ರಾಣಿ ಪಕ್ಷಿಗಳಿವೆ, ಆದರೆ ಅಲ್ಲಿ ರಾಮನು ಏಕಾಂಗಿಯಾಗಿದ್ದಾನೆ. ಆದ್ದರಿಂದ ನೀನು ಬೇಗ ಅರಮನೆಗೆ ಹಿಂತಿರುಗಿ ಹೋಗು ಎಂದು ಸೀತೆಯು ಲಕ್ಷ್ಮಣನಿಗೆ, ಅಂದರೆ ಸೌಮಿತ್ರಿಗೆ ತಿಳಿಸಿದಳು. ಪ್ರಶ್ನೆ 5: ಸೀತೆಯನ್ನು ಕಾಡಿನ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಉತ್ತರ: ರಾಮನ ಅಗಲಿಕೆಯಿಂದ ತೀವ್ರವಾಗಿ ದುಃಖಿತಳಾದ ಸೀತೆಯನ್ನು ಕಾಡಿನ ಪ್ರಾಣಿ ಮೃಗಗಳು ಸುತ್ತುವರೆದು ಜೋಲುಮೊರೆ ಹಾಕಿಕೊಂಡವು. ತಮ್ಮ ಸಹಜ ವೈರತ್ವವನ್ನು ಮರೆತು ಹುಲ್ಲು ಮೇವು ತಿನ್ನುವುದನ್ನು ಬಿಟ್ಟು ಸೀತೆಯ ದುಃಖದಲ್ಲಿ ತಾವು ಭಾಗಿಯಾಗಿ ಆಕೆಯನ್ನು ಸಾಂತ್ವನಗೊಳಿಸಿದವು. ಮುಖ್ಯ ಪ್ರಶ್ನೆ 4: 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1: ಸೀತೆ ಲಕ್ಷ್ಮಣರು ಮಹಾರಣ್ಯವನ್ನು ಪ್ರವೇಶಿಸಿದ ಸನ್ನಿವೇಶವನ್ನು ವಿವರಿಸಿ. ಉತ್ತರ: ಸೀತೆ ಲಕ್ಷ್ಮಣರು ರಥವನ್ನೇರಿ ಹೊರಟಾಗ ಲಕ್ಷ್ಮಣನು ಕಾಡಿನ ಮಾರ್ಗದೆಡೆಗೆ ವೇಗವಾಗಿ ರಥವನ್ನು ಮುನ್ನಡೆಸಿದನು. ಬಹುದೂರ ಸಾಗಿ ರಥದಿಂದ ಇಳಿದು ಗಂಗಾ ನದಿಯನ್ನು ನಾವಿಕರೊಂದಿಗೆ ನಾವೆಯಲ್ಲಿ ದಾಟುತ್ತಾರೆ. ನಿರ್ಮಲವಾದ ಗಂಗಾ ನದಿಯಲ್ಲಿ ಮಿಂದು ಮುಂದುವರೆದು ಉಗ್ರವಾದ ಮೃಗ ಪಕ್ಷಿಗಳ ಗರ್ಜನೆಯಿಂದ ಕೂಡಿದ ಅರಣ್ಯವನ್ನು ಕಠಿಣ ಮಾರ್ಗದಲ್ಲಿ ಪ್ರವೇಶಿಸಿದರು. ಆ ಅರಣ್ಯವು ಒಮ್ಮೆ ಹಗಲಿನಂತೆ, ಒಮ್ಮೆ ഇരുಳಿನಂತೆ ಕಾಣುತ್ತಿತ್ತು. ಸಮುದ್ರದಂತೆಯೂ ದುರ್ಗಮವಾದ ಕೈಲಾಸ ಗಿರಿಯಂತೆಯೂ ಗೋಚರಿಸುತ್ತಿತ್ತು. ಹುಲಿ, ಸಿಂಹ, ಕರಡಿಗಳಿಂದ ಹಾಗೂ ಎತ್ತರವಾದ ವೃಕ್ಷಗಳಿಂದ ಕೂಡಿದ ಆ ಘೋರವಾದ ಕಾಡು ಅತ್ಯಂತ ದುರ್ಗಮವಾಗಿತ್ತು. ಇದನ್ನು ಕಂಡ ಸೀತೆಯು ತನಗೆ ವನವಾಸದಲ್ಲಿ ಪರಿಚಿತವಾಗಿದ್ದ ಹೋಮ ಧೂಮಗಳಿಂದ ಮತ್ತು ವೇದಶಾಸ್ತ್ರ ಮಂತ್ರ ಪಠಣಗಳಿಂದ ಕೂಡಿದ ಆಶ್ರಮಗಳಲ್ಲಿ ಈ ದುರ್ಗಮವಾದ ಅರಣ್ಯವೆಲ್ಲಿ ಎಂದು ಗಾಬರಿಯಿಂದ ಲಕ್ಷ್ಮಣನಲ್ಲಿ ಕೇಳಿದಳು. ಪ್ರಶ್ನೆ 2: ಕಾಡಿನಲ್ಲಿ ಜಾನಕಿ ಏನನ್ನು ಕಾಣಲು ಬಯಸಿದಳು?
ಉತ್ತರ: ಕಾಡಿನಲ್ಲಿ ಜಾನಕಿಯು ತನಗೆ ಹಿಂದೆ ವನವಾಸದಲ್ಲಿ ಪರಿಚಿತವಾಗಿದ್ದ ಋಷಿ ಮುನಿಗಳ ಮಂಗಳಕರವಾದ ತಪೋಭೂಮಿಯನ್ನು ಕಾಣಲು ಬಯಸಿದಳು. ಅಲ್ಲದೆ ಆಮಿಷಗಳ ಕಂಪಿನಿಂದ ಕೂಡಿದ ಅಗ್ನಿಹೋತ್ರ ನಡೆಯುವ ಕುಟೀರಗಳ ಹಾಗೂ ವೇದಶಾಸ್ತ್ರ ಪುರಾಣ ಮಂತ್ರ ಪಠಣೆಯ ಮಂಗಳ ಘೋಷಗಳನ್ನು ಕೇಳುವ ಮತ್ತು ಕಾಣುವ ಬಯಕೆಯನ್ನು ಹೊಂದಿದ್ದಳು. ಅಂತಹ ಪವಿತ್ರವಾದ ಆಶ್ರಮ ಪ್ರದೇಶಗಳನ್ನು ಕಾಣ ಬಯಸಿದ ಆಕೆಯು ದುರ್ಗಮವಾದ ದಟ್ಟಡವಿಗೆ ಬಂದಾಗ ತನ್ನನ್ನು ಇಲ್ಲಿಗೇಕೆ ಕರೆತಂದೆ ಎಂದು ಲಕ್ಷ್ಮಣನಲ್ಲಿ ಪ್ರಶ್ನಿಸಿ ಆಶ್ಚರ್ಯಪಟ್ಟಳು. ಪ್ರಶ್ನೆ 3: ಸೀತೆಯನ್ನು ಕಾಡಿನಲ್ಲಿ ಬಿಡಲು ಬಂದ ಲಕ್ಷ್ಮಣನ ಬೇಗುದಿ ಹೇಗಿತ್ತು? ಉತ್ತರ: ಶ್ರೀರಾಮನ ಆಜ್ಞೆಯಂತೆ ಸೀತೆಯನ್ನು ಕಾಡಿಗೆ ಬಿಡಲು ಹೊರಟ ಲಕ್ಷ್ಮಣನು ಮನದಲ್ಲೇ ಮರುಗುತ್ತಿದ್ದನು. ರಥದಿಂದಿಳಿದು ಗಂಗಾ ನದಿಯನ್ನು ದಾಟುವಾಗಲೂ ಮನದೊಳಗೆ ಮರುಗುತ್ತಾ ನಿಟ್ಟುಸಿರು ಬಿಡುತ್ತಿದ್ದನು. ಮಹಾರಣ್ಯವನ್ನು ಪ್ರವೇಶಿಸಿದಾಗ ತನ್ನನ್ನು ಇಲ್ಲಿಗೇಕೆ ಕರೆತಂದೆ ಎಂದು ಸೀತೆ ಕೇಳಿದಾಗ ಆಕೆಯ ಮಾತಿಗೆ ಉತ್ತರವನ್ನು ನೀಡಲಾರದೆ ಮನದಲ್ಲಿ ಬಹಳವಾಗಿ ನೊಂದನು. ರಾಘವನು ತನಗೆ ನೀಡಿದ ಆಜ್ಞೆಯನ್ನು ಸೀತೆಗೆ ಹೇಗೆ ಹೇಳುವುದು ಎಂದು ತಿಳಿಯದೆ ಕಂಗಾಲಾದನು. ಸೂರ್ಯವಂಶದ ಸಾರ್ವಭೌಮನ ಹೆಂಡತಿಯನ್ನು ಕಾಡಿನಲ್ಲಿ ಬಿಟ್ಟು ಹೋಗುವುದು ಹೇಗೆ ಎಂದು ಚಿಂತಿಸಿದನು. ಹೀಗೆ ಬಿಟ್ಟು ಹೋಗದಿದ್ದರೆ ಸಹೋದರ ರಾಮನು ತನ್ನನ್ನು ಏನೆಂದು ಶಪಿಸುವನೋ ಎಂದುಕೊಂಡು ಲಕ್ಷ್ಮಣನು ಮನದಲ್ಲೇ ಬೆಂದು ಬೇಗುದಿಗೊಳಗಾದನು. ಪ್ರಶ್ನೆ 4: ರಾಮನ ಆಜ್ಞೆಯನ್ನು ಲಕ್ಷ್ಮಣ ಸೀತೆಗೆ ಹೇಗೆ ತಿಳಿಸಿದನು? ಉತ್ತರ: ರಾಮನ ಆಜ್ಞೆಯನ್ನು ಸೀತೆಗೆ ಹೇಗೆ ತಿಳಿಸುವುದೆಂದು ಅರಿಯದೆ ಲಕ್ಷ್ಮಣನು ಚಿಂತಿಸುತ್ತಾ ಕೊನೆಗೆ, ದೇವಿ, ನಿನಗೆ ನಾನು ಇದುವರೆಗೆ ಹೇಳಿರಲಿಲ್ಲ. ಆದರೆ ನಿನ್ನನ್ನು ಅಪವಾದವೊಂದು ಆವರಿಸಿರುವುದರಿಂದ ರಘುಕುಲ ಸಂಜಾತ ಶ್ರೀರಾಮನು ಆ ಅಪವಾದವನ್ನು ಸಹಿಸದೆ ನಿನ್ನನ್ನು ಕಾಡಿಗೆ ಕಳುಹಿಸಿ ಬಾ ಎಂದು ನನಗೆ ನೇಮಿಸಿದನು. ಆ ವಿಭುವಿನ ಆಜ್ಞೆಯನ್ನು ಮೀರಲಾಗದೆ ಮೆಲ್ಲನೆ ನಿನ್ನನ್ನು ಈ ಮಹಾಡವಿಗೆ ಕರೆತಂದೆನು. ನೀನು ಇನ್ನು ಎಲ್ಲಿಗಾದರೂ ಹೋಗಬಹುದು ಎಂದು ಕಣ್ಣೀರನ್ನು ಧಾರೆಯಾಗಿ ಹರಿಸುತ್ತಾ ಲಕ್ಷ್ಮಣನು ಸೀತೆಗೆ ತಿಳಿಸಿದನು. ಪ್ರಶ್ನೆ 5: ಸೀತೆ ಇಂದಿನ ಘಟನೆಗಳನ್ನು ನೆನಪಿಸಿಕೊಂಡು ಹೇಗೆ ದುಃಖಿಸುತ್ತಾಳೆ? ಉತ್ತರ: ಅಂದು ವಿಶ್ವಾಮಿತ್ರನೊಡನೆ ಮಿಥಿಲಾ ನಗರಕ್ಕೆ ಬಂದು ಶಿವಧನಸ್ಸನ್ನು ಮುರಿದು ತನ್ನನ್ನು ಶ್ರೀರಾಮನು ಮದುವೆಯಾದನು. ಅಂದಿನಿಂದ ಇಂದಿನವರೆಗೂ ನನ್ನನ್ನು ಅತಿಯಾಗಿ ಪ್ರೀತಿಸಿದನು. ವನವಾಸಕ್ಕೆಂದು ಅರಣ್ಯಕ್ಕೆ ಹೋದಾಗ ರಾವಣನಿಂದ ಅಪಹರಿಸಲ್ಪಟ್ಟು ತನ್ನನ್ನು ಅಗಲಿದಾಗ ರಾಮನು ಮನದಲ್ಲೇ ನೊಂದುಕೊಂಡನಲ್ಲದೆ ತನಗಿದ್ದ ಸುಖವನ್ನು ಹೊಂದಲಿಲ್ಲ. ಅಲ್ಲದೆ ತನಗಾಗಿ ಕಪಿಗಳ ಸೈನ್ಯವನ್ನೇ ಸೇರಿಸಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ದೈತ್ಯರನ್ನೆಲ್ಲ ನಾಶ ಮಾಡಿ ತನ್ನನ್ನು ಬಿಡಿಸಿದನು. ಅಗ್ನಿ ಪರೀಕ್ಷೆಯನ್ನು ಮಾಡಿದನಾದರೂ ತನ್ನಲ್ಲಿ ಅಪವಾದವನ್ನು ಕಾಣಲಿಲ್ಲ. ಲೋಕಕ್ಕೆ ನಾನು ಪವಿತ್ರಳೆಂದು ನಿರೂಪಿಸಿದನು. ಹೀಗೆ ಸೀತೆಯು ಇಂದಿನ ಘಟನೆಗಳನ್ನು ನೆನಪಿಸಿಕೊಂಡಳು. ಪ್ರಶ್ನೆ 6: ಕಾಡಿನಲ್ಲಿ ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಲಕ್ಷ್ಮಣನು ಯಾರಿಗೆ ಹೇಗೆ ವಹಿಸುತ್ತಾನೆ? ಉತ್ತರ: ಸೀತೆಯು ಲಕ್ಷ್ಮಣನಿಗೆ ನೀನು ಇಲ್ಲಿ ನಿಲ್ಲಬೇಡ, ಹೊರಟು ಹೋಗು ಎಂದು ಹೇಳಿದಾಗ ಲಕ್ಷ್ಮಣನು ಕಾಡಿನ ಪ್ರಾಣಿಗಳಲ್ಲಿಯೂ ಪಂಚಭೂತಗಳಲ್ಲಿಯೂ ಹೀಗೆ ಕೇಳಿಕೊಳ್ಳುತ್ತಾನೆ: ಎಲೆ ವನಸ್ಥಳಗಳೇ, ವೃಕ್ಷಗಳೇ, ಮೃಗಗಳೇ, ಕ್ರಿಮಿ ಕೀಟಗಳೇ, ಪಕ್ಷಿಗಳೇ, ಬಳ್ಳಿಗಳೇ, ಹುಲ್ಲು ಪೊದೆಗಳೇ, ದಿಕ್ಕುಗಳೇ, ನೀವೆಲ್ಲರೂ ಸೀತೆಯನ್ನು ಕಾಪಾಡಿ. ದೇವತೆಯಾದ ಜಗಜ್ಜನನಿ ಗಂಗೆಯೇ, ನೀನು ನನ್ನ ತಾಯಿಯಾದ ಜಾನಕಿಯನ್ನು ಸಲಹು. ನೆಲ ತಾಯಿಯಾದ ಭೂದೇವಿಯೇ, ನಿನ್ನ ಮಗಳಾದ ಸೀತೆಯನ್ನು ನೀನೇ ರಕ್ಷಿಸಿಕೊ ಎಂದು ಲಕ್ಷ್ಮಣನು ಸೀತೆಯನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಪ್ರಕೃತಿ ಮಾತೆಗೆ ನೀಡುತ್ತಾನೆ. ಪ್ರಶ್ನೆ 7: ಸೀತೆ ಕಲ್ಮರ ಕರಗುವಂತೆ ದುಃಖಿಸಿದ ಪರಿಯನ್ನು ವಿವರಿಸಿ. ಉತ್ತರ: ಲಕ್ಷ್ಮಣನ ಮಾತಿನಿಂದ ಮೂರ್ಛೆಗೊಂಡಿದ್ದ ಸೀತೆಯು ಎಚ್ಚೆತ್ತ ಬಳಿಕ ಚೇತರಿಸಿಕೊಂಡು ತನಗೆ ಇನ್ನು ಮುಂದೆ ದಾರಿ ಯಾವುದೆಂದು ದಿಕ್ಕುಗಳನ್ನು ನೋಡುತ್ತಾ ದುಃಖಿಸಿದಳು. ಸೋದು ಹೋದ ಅವಯವಗಳು, ಧೂಳು ಮೆತ್ತಿದ ಶರೀರ, ಬಿಚ್ಚುಹೋದ ಮುಡಿ ಇವುಗಳನ್ನು ಗಮನಿಸದೆ ಮಿಥಿಲಾ ನಗರದ ಜನಕ ಮಹಾರಾಜನ ವಂಶದಲ್ಲಿ ಹುಟ್ಟಿಯೂ ರಘುವಂಶದ ದಶರಥ ಚಕ್ರವರ್ತಿಯ ಸೊಸೆಯಾಗಿಯೂ ಕೊನೆಗೆ ಈ ಘೋರ ಅರಣ್ಯದಲ್ಲಿ ವ್ಯಥೆ ಪಡುವಂತಾಯಿತಲ್ಲ, ತನ್ನ ದುರ್ವಿಧಿಯಿಂದಲೇ ಹೀಗಾಯಿತು ಎಂದು ಕಲ್ಲು ಮರಗಳು ಕರಗುವಂತೆ ದುಃಖಿಸಿದಳು. ಪ್ರಶ್ನೆ 8: ವಾಲ್ಮೀಕಿ ಸೀತೆಯನ್ನು ಹೇಗೆ ಸಾಂತ್ವನಗೊಳಿಸುತ್ತಾನೆ? ಉತ್ತರ: ಸೀತೆಯು ವನದ ಕಲ್ಮರಗಳು ಕರಗುವಂತೆ ದುಃಖಿಸುತ್ತಿರುವಾಗ ತಪೋಧನರಾದ ವಾಲ್ಮೀಕಿ ಮಹರ್ಷಿ ತಮ್ಮ ಶಿಷ್ಯರೊಡಗೂಡಿ ಯಜ್ಞವೊಂದಕ್ಕೆ ಯೂಪವನ್ನು ಹರಸುತ್ತಾ ಸೀತೆ ಇದ್ದ ಸ್ಥಳಕ್ಕೆ ಬರುತ್ತಾರೆ. ಆ ಅರಣ್ಯದಲ್ಲಿ ಎತ್ತ ಹೋಗಲು ಅರಿಯದೆ ದುಃಖದಿಂದ ದಿಕ್ಕೆಟ್ಟು ಅನಾಥೆಯಂತಿದ್ದ, ಬಿಸಿಲಿನ ಬೇಗೆಗೆ ಬಳಲಿದ ಕಾಡಿನ ದೇವತೆಯಂತಿದ್ದ ಸೀತೆಗೆ ವಾಲ್ಮೀಕಿ, ದೇವಿ, ಶೋಕ ಬಿಡು, ನೀನು ಅವಳಿ ಮಕ್ಕಳಿಗೆ ಜನ್ಮ ನೀಡುವೆ. ನಾನು ಅನ್ಯನೆಂದು
ಭಾವಿಸಬೇಡ, ಸಂದೇಹ ಪಡಬೇಡ. ನಾನು ನಿನ್ನ ತಂದೆ ಜನಕ ಮಹಾರಾಜನಿಗೆ ಅನ್ಯನಲ್ಲ. ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖದಿಂದ ಇರು. ಆಯಾ ಕಾಲಕ್ಕೆ ನಿನ್ನ ಬಯಕೆಗಳನ್ನು ಪೂರೈಸಿ ಸಲಹುವೆನು. ಹೆದರಬೇಡ ಎಂದು ಸಾಂತ್ವನಗೊಳಿಸಿದನು. ಪ್ರಶ್ನೆ 9. ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂಬ ಸೀತೆಯ ನಿಲುವನ್ನು ವಿಶ್ಲೇಷಿಸಿ. ಉತ್ತರ. ಲೋಕದ ಅಪವಾದಕ್ಕೆ ಅಂಜಿದ ರಾಘವನು ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ. ಇಂತಹ ಕಟುವಾದ ನಿಲುವನ್ನು ತಳೆದ ರಾಮನಲ್ಲಿ ಸೀತೆಯು ತಪ್ಪು ಗ್ರಹಿಸುವುದಿಲ್ಲ. ಏಕೆಂದರೆ ತನ್ನನ್ನು ರಾಮನು ಬಿಟ್ಟನೆನಿಸಿದರೂ ಅವನನ್ನು ಬಿಟ್ಟು ಕಾಡಿನಲ್ಲಿ ಪಿಶಾಚಿಯಂತೆ ನಾನು ಏಕೆ ಇರಲಿ ಎಂದುಕೊಳ್ಳುತ್ತಾಳೆ. ಅಲ್ಲದೆ ಹರಧನುಸ್ಸನ್ನು ಮುರಿದು ತನ್ನನ್ನು ಮದುವೆಯಾದ ದಿನದಿಂದ ರಾಮನು ತನ್ನನ್ನು ಅಗಲಿ ನೊಂದನಲ್ಲದೆ ಸುಖವನ್ನು ಹೊಂದಲಿಲ್ಲವೆಂದು ಯೋಚಿಸುತ್ತಾಳೆ. ಕಡೆಗೂ ಕರುಣಾಳು ರಾಘವನಲ್ಲಿ ಯಾವುದೇ ತಪ್ಪಿಲ್ಲ. ಹಿಂದೆ ಮಾಡಿದ ಕರ್ಮದ ಫಲವಾಗಿ ನಾನು ಹೆಣ್ಣಾಗಿ ಹುಟ್ಟಿ ಈ ಕಷ್ಟ ಅನುಭವಿಸುವಂತಾಯಿತೆಂದು ಸೀತೆ ಭಾವಿಸುತ್ತಾಳೆ. ರಾಮನು ತನ್ನಲ್ಲಿ ಅನನ್ಯವಾದ ಪ್ರೀತಿಯನ್ನು ಹೊಂದಿದ್ದನು. ಹಿಂದೆ ಅಗ್ನಿ ಪರೀಕ್ಷೆಗೆ ಒಳಪಡಿಸಿದರೂ ಸಹ ನನ್ನಲ್ಲಿ ಯಾವುದೇ ಅಪವಾದವನ್ನು ಕಾಣಲಿಲ್ಲ. ರಾಮನು ಕರುಣಾಳುವಾಗಿದ್ದು ತನ್ನನ್ನು ತೊರೆದು ಆ ರಾಮನು ಅಯೋಧ್ಯೆಯಲ್ಲಿ ಏಕಾಂಗಿಯಾಗಿ ತನಗಾಗಿ ದುಃಖಿಸುತ್ತಿರುವನೆಂಬುದು ಸೀತೆಯ ದೃಢವಾದ ನಿಲುವಾಗಿದೆ. ನೀಡಿರುವ ಪದ್ಯವನ್ನು ಆಧರಿಸಿ ಕೇಳಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆಗಳು. ಪದ್ಯಭಾಗ ಈ ರೀತಿಯಾಗಿದೆ. ಪದ್ಯಭಾಗದ ಅರ್ಥ. ಬಿರುಗಾಳಿ ಹೊಡೆತಕ್ಕೆ ಕಂಪಿಸಿ ಗೊನೆ ಬಿಟ್ಟ ಬಾಳೆ ಮರ ಮುರಿದು ನೆಲಕ್ಕೂ ಇಡುವಂತೆ ಲಕ್ಷ್ಮಣನ ಮಾತು ಕಿವಿಗೆ ಬೀಳುವ ಮುನ್ನವೇ ಸೀತೆ ಪ್ರಜ್ಞೆ ತಪ್ಪಿ ಭೂಮಿಗೆ ಬಿದ್ದಳು. ಬಳಿಕ ಸೌಮಿತ್ರಿ ಅಂದರೆ ಲಕ್ಷ್ಮಣ ಮರುಗುತ್ತಾ ತಣ್ಣೀರನ್ನು ಪೋಕ್ಷಿಸಿ ಎಲೆಗಳನ್ನು ಕೊಡೆಯಾಗಿ ಹಿಡಿದು ತನ್ನ ಸೆರಗಿನಿಂದ ಗಾಳಿ ಬೀಸಿ ರಾಮನ ಸೇವೆ ನನಗೆ ಸಲ್ಲೀತೆ ಎಂದು ರೋಧಿಸಿದನು. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಸೀತೆ ಹೇಗೆ ನೆಲದ ಮೇಲೆ ಬಿದ್ದಳು? ಉತ್ತರ. ಗೊನೆ ಬಿಟ್ಟ ಬಾಳೆ ಗಿಡ ಬೀಳುವಂತೆ. ಪ್ರಶ್ನೆ. ಯಾರ ಮಾತು ಕಿವಿಗೆ ಪೂರ್ಣವಾಗಿ ಬೀಳುವ ಮುನ್ನ ಸೀತೆ ಕೆಳಗೆ ಬಿದ್ದಳು? ಉತ್ತರ. ಲಕ್ಷ್ಮಣನ ಮಾತು. ಪ್ರಶ್ನೆ. ಪ್ರಜ್ಞೆ ತಪ್ಪಿ ಬಿದ್ದ ಸೀತೆಯನ್ನು ಲಕ್ಷ್ಮಣ ಹೇಗೆ ಉಪಚರಿಸಿದನು? ಉತ್ತರ. ಮೂರ್ಛಿತಳಾಗಿ ಬಿದ್ದ ಸೀತೆಯನ್ನು ಕಂಡ ಲಕ್ಷ್ಮಣನು ಮಡುಗುತ್ತಾ ನೀರಿನಿಂದ ಶೈತ್ಯೋಪಚಾರ ಮಾಡಿ ಎಲೆಯೊಂದನ್ನು ಕೊಡೆಯಂತೆ ನೆರಳಾಗಿ ಹಿಡಿದು ತನ್ನ ಮೇಲುಡುಪಿನ ಸೆರಗಿನಿಂದ ಗಾಳಿ ಬೀಸುತ್ತಾ ಪ್ರಜ್ಞೆ ತಪ್ಪಿ ಬಿದ್ದ ಸೀತೆಯನ್ನು ಉಪಚರಿಸಿದನು. ಪದ್ಯಭಾಗ 2. ಪದ್ಯಭಾಗದ ಅರ್ಥ. ಕಡೆಗೆ ಕರುಣಾಳು ರಾಘವನಲ್ಲಿ ಯಾವುದೇ ತಪ್ಪಿಲ್ಲ. ಕಡುಪಾಪಿಯಾಗಿ ಹೆಣ್ಣಾಗಿ ಜನಿಸಿ ನಮ್ ಉಡಲನ್ನು ನಾವೇ ಒಡೆಯುವುದರಲ್ಲಿ ನಮ್ಮದೇ ಆದ ಅಪರಾಧವಿದೆ. ಸಾಕಿಪೆಪ್ಪೆನೆನಬೇಡ, ನೀನು ನಡೆ, ಹೋಗು, ನಿಲ್ಲದಿರು. ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಸೀತೆ ಕಂಬನಿ ಮಿಡಿದು ಆರ್ತಿಯಾಗಿ ನುಡಿದಳು. ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು. ಕರುಣಾಳು ಯಾರು? ಉತ್ತರ. ಕರುಣಾಳು ರಾಘವ ಅಥವಾ ರಾಮ. ಪ್ರಶ್ನೆ. ಏನಾಗಿ ಹುಟ್ಟಿದ್ದು ಕಡುಪಾಪ ಎಂದು ಸೀತೆ ಹೇಳಿದ್ದಾಳೆ? ಉತ್ತರ. ಹೆಣ್ಣಾಗಿ ಹುಟ್ಟಿರುವುದು. ಪ್ರಶ್ನೆ. ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿದಳು? ಉತ್ತರ. ಸೀತೆ ಲಕ್ಷ್ಮಣನಿಗೆ ಸಾಕು, ನೀನು ಇಲ್ಲಿರುವುದು ಸಾಕು, ಹೊರಟು ಹೋಗು, ಇಲ್ಲಿರಬೇಡ ಎಂದು ಹೇಳಿ ಮುಂದುವರಿದು ನಿನಗೆ ದಾರಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಎಂದು ಕಣ್ಣೀರು ಹಾಕಿ ಹಾರೈಸಿದಳು.